ಬ್ರದರ್ಸ್ ವಿಮಾನವನ್ನ ಕಟ್ಟಿ ಹಾರಿಸುವ 7 ವರ್ಷಗಳ ಮುಂಚೆ ಭಾರತದಲ್ಲಿ ವಿಮಾನ ಹಾರಾಟವಾದದ್ದು ಗೊತ್ತಾ? ಎಲ್ಲರಿಗೂ ನಮಸ್ಕಾರಗಳು. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಶ್ಲೋಕಗಳಿಂದ ವಿಮಾನ ಕಟ್ಟಬಹುದಾ? ಹಾರಿಸಬಹುದಾ? ಎಸ್, ವಿಮಾನ ಕಂಡು ಹಿಡಿದದ್ದು ಯಾರು ಅಂದರೆ ರೈಟ್ ಬ್ರದರ್ಸ್ ಅಂತೀವಿ. ಆದರೆ ಇದು ರೈಟ್ ಆನ್ಸರಾ? ನೋ. 7,000 ವರ್ಷಗಳ ಮೊದಲೇ ಭಾರತೀಯರು ಭೂಮಂಡಲದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ವಿಮಾನಗಳನ್ನು ನಿರ್ಮಿಸಿ ಹೋಗಿ ಬರ್ತಾ ಇದ್ರು. ಸರಸ್ವತಿ ನದಿ ತೀರದಿಂದ ಅಮೇರಿಕಾದ ಅಲಸ್ಕಾದವರೆಗೆ, ಪೆರು ದೇಶ, ಇನ್ನು ಕಾಂಬೋಡಿಯಾದ ಅಂಕೋರ್ ವಾಟ್ವರೆಗೂ ಹೋಗಿ ಬರ್ತಾ ಇದ್ರು. ಅಂದರೆ ನೀವು ನಂಬ್ತೀರಾ? 7,000 ವರ್ಷಗಳ ಹಿಂದೆ ರಾವಣ ಪುಷ್ಪಕ ವಿಮಾನದಲ್ಲಿ ಸೀತಾಮಾತೆಯನ್ನ ದ್ವೀಪಕ್ಕೆ ಅಪಹರಿಸಿಕೊಂಡು ಹೋಗಿದ್ದು, ಅಲ್ಲಿಂದ ವಾಪಸ್ ಬರುತ್ತಾ ವಿಭೀಷಣ ಕೊಟ್ಟಂತಹ ಪುಷ್ಪಕ ವಿಮಾನದಲ್ಲಿ ರಾಮ, ಸೀತೆ, ಲಕ್ಷ್ಮಣ, ಸುಗ್ರೀವ ಮತ್ತಿತರ ವಾನರರು ವಾಪಸ್ ಅಯೋಧ್ಯೆಗೆ ಬಂದಿದ್ದನ್ನು ರಾಮಾಯಣ ಹೇಳುತ್ತದೆ. ಅದೇ ರೀತಿ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತನ್ನ ಶತ್ರು ಸಾಲ್ವ ಈತನನ್ನು ವಿಮಾನದಲ್ಲಿ ಹಿಂಬಾಲಿಸಿ ಶಬ್ದವೇದಿ ಆಯುಧದಿಂದ ಸಂಹರಿಸಿದ್ದು ನಿಮಗೆಲ್ಲ ಗೊತ್ತೇ ಇರಬಹುದು. ಅದೇ ರೀತಿ ಊರ್ವಶಿಯನ್ನ ಒಬ್ಬ ರಾಕ್ಷಸ ಅಪಹರಿಸಿಕೊಂಡು ಹೋಗ್ತಾ ಇದ್ದಾಗ ಪುರೂರವ ಚಕ್ರವರ್ತಿ ವಿಮಾನದಲ್ಲಿ ಹೋಗಿ ಆಕೆಯನ್ನ ಬಿಡಿಸಿಕೊಂಡು ಬಂದ ಕತೆ ಕೂಡ ನಿಮಗೆ ಗೊತ್ತಿರಬಹುದು. ಅಯ್ಯೋ, ಇದೆಲ್ಲ ಕಟ್ಟುಕತೆ, ಊಹಾಪೋಹ ಅನ್ನೋರು ಇದ್ದಾರೆ. ಅಂಥವರಿಗೆಲ್ಲ ಉತ್ತರ ಕೊಟ್ಟದ್ದು 19ನೇ ಕೊನೆಯ ದಶಕದಲ್ಲಿ ಸಿಕ್ಕಂತಹ ಭಾರದ್ವಾಜ ಮಹರ್ಷಿಗಳು ಬರೆದಂತಹ ವೈಮಾನಿಕ ಶಾಸ್ತ್ರ, ಭೋಜರು ಬರೆದಂತಹ ಸಮರಾಂಗಣ ಸೂತ್ರಧಾರ. ಇದು ಕೂಡ ವೈಮಾನಿಕ ಶಾಸ್ತ್ರದ ಬಗ್ಗೆ, ಇನ್ನು ಅದರ ವೈಜ್ಞಾನಿಕತೆಯ ಬಗ್ಗೆ ನಮಗೆ ತಿಳಿಸಿಕೊಡುತ್ತದೆ. ಭಾರದ್ವಾಜ ಮಹರ್ಷಿಗಳು ಸಪ್ತಋಷಿಗಳಲ್ಲಿ ಒಬ್ಬರು, ದ್ರೋಣಾಚಾರ್ಯರ ಗುರುಗಳು. 7,000 ವರ್ಷಗಳ ಮುಂಚೆ ಇವರು ರಚಿಸಿದಂತಹ ವೈಮಾನಿಕ ಶಾಸ್ತ್ರದಲ್ಲಿ 3,000 ಶ್ಲೋಕಗಳಿವೆ. ಇವೆಲ್ಲ ಸರಳ ಸಂಸ್ಕೃತದಲ್ಲಿದೆ. ಭಾರದ್ವಾಜ ಋಷಿಗಳ ವಿಮಾನ ಶಾಸ್ತ್ರದಲ್ಲಿ ವಿಮಾನವನ್ನು ಹೇಗೆ ಕಟ್ಟಬೇಕು, ವಿಮಾನ ಓಡಿಸುವವರಿಗೆ ಯಾವ ರೀತಿಯ ಆಹಾರ ಕೊಡಬೇಕು, ವಿಮಾನ ಎಷ್ಟು ದೊಡ್ಡದಾಗಿರಬೇಕು, ಯಾವ ರೀತಿಯ ಬಟ್ಟೆಯನ್ನು ವಿಮಾನ ಓಡಿಸುವವರು ಧರಿಸಬೇಕು, ಈ ರೀತಿಯ ಚಿಕ್ಕ ಪುಟ್ಟ ವಿಷಯಗಳಿಂದ ಹಿಡಿದು ದೊಡ್ಡ ವಿಷಯಗಳವರೆಗೆ ಎಲ್ಲವನ್ನ ಕೂಡ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಿದ್ದಾರೆ. ಅದು ಶ್ಲೋಕಗಳ ಮೂಲಕ. ಇಷ್ಟೆಲ್ಲ ಸೂಕ್ಷ್ಮವಾದ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ ಗೊತ್ತಾ? ಉದಾಹರಣೆಗೆ, ವಿಮಾನ ಓಡಿಸುವಂತಹ ಚಾಲಕರಿಗೆ ಬೇಸಿಗೆ ಕಾಲದಲ್ಲಿ ಎಮ್ಮೆ ಹಾಲು ಮತ್ತು ತೊಗರಿಬೇಳೆಯನ್ನು ಕೊಡಿ ಅಂತ ಹೇಳಿದ್ದಾರೆ. ಮಳೆಗಾಲದಲ್ಲಿ ಹಸುವಿನ ಹಾಲು ಹಾಗೂ ಗೋಧಿಯನ್ನು ಕೊಡಿ ಅಂದಿದ್ದಾರೆ. ಚಳಿಗಾಲದಲ್ಲಿ ಕುರಿ ಹಾಲು, ಉದ್ದು, ಕಪ್ಪು ಧಾನ್ಯಗಳನ್ನು ಕೊಡಿ ಅಂತ ಹೇಳಿದ್ದಾರೆ. ಅದೆಲ್ಲ ಸರಿ, ಆದರೆ ಈ 3,000 ಶ್ಲೋಕಗಳನ್ನು ಬಳಸಿ ನಾವೇನಾದರೂ ವಿಮಾನ ಕಟ್ಟಿದ್ದೇವಾ? ಕಟ್ಟಿ ನೋಡಿದ್ದೇವಾ? ಹಾರಿಸಿದ್ದೇವಾ ಅಂತ ಕೇಳಿದರೆ ಎಸ್, ವೈಮಾನಿಕ ಶಾಸ್ತ್ರದಲ್ಲಿನ ಶ್ಲೋಕಗಳನ್ನು ಬಳಸಿ ನಾವು ವಿಮಾನವನ್ನು ಕಟ್ಟಿ ಹಾರಿಸಿದ್ದು ರೈಟ್ ಬ್ರದರ್ಸ್ ವಿಮಾನವನ್ನು ಕಂಡುಹಿಡಿಯುವ 7 ವರ್ಷಗಳ ಮುಂಚೆ. ಆದರೆ ಗೂಗಲ್ ಮಾಡಿ ನೋಡಿ, ಈ ವಿಷಯ ನಿಮಗೆ ಸಿಗುವುದಿಲ್ಲ. ಆದರೆ ಮುಂದಿನ ವಿಡಿಯೋದಲ್ಲಿ ನಾನು ಎಲ್ಲ ವಿಷಯಗಳ ಬಗ್ಗೆ ನಿಮಗೆ ನಾನು ತಿಳಿಸಿಕೊಡ್ತೇನೆ. ಸೊ ಸ್ಟೇ ಟ್ಯೂನ್ಡ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಕ್ಕೊಂದು ಲೈಕ್ ನೀಡಿ, ಕಮೆಂಟ್ ಮಾಡಿ
ಮತ್ತು ಈ ಮಾಹಿತಿಯನ್ನು ನಿಮ್ಮ ಬಂಧು ಮಿತ್ರರು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ವಿಡಿಯೋಗಳನ್ನು ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ. ಇಂತಹ ಇನ್ನಷ್ಟು ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಇಲ್ಲಿಯವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.